ಆತ್ಮೀಯ ದಾಳಿಂಬೆ ಬೆಳೆಗಾರರೇ, ದಾಳಿಂಬೆ ಕೃಷಿಯ ಯಶಸ್ಸು ನಮಗೆ ಹೂ ಬಂದಮೇಲೆ ಅಲ್ಲ, ಬದಲಾಗಿ ಹೂ ಬರೋದಕ್ಕಿಂತ ಮೊದಲಿಂದನೇ ಪ್ರಾರಂಭ ಆಗಿರುತ್ತೆ. ಯಾವುದು ಸರ್ ಆ ಥರ ಅಂತ ಹೇಳಿದ್ರೆ, ಪ್ರಮುಖವಾಗಿ ಉತ್ತಮವಾದಂತಹ ಇದು ಅಂದರೆ ವಾಟರ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅದು. ಅದಾದ ನಂತರ ನಮಗೆ ಈ ಒಂದು ಡಿಫೋಲಿಯೇಷನನ್ನು ಮಾಡುವಂಥದ್ದು, ಅಂದರೆ ಎಲೆಗಳನ್ನು ಉದುರಿಸುವಂಥದ್ದು. ನಿಮ್ಮಲ್ಲಿ ಆಲ್ರೆಡಿ ಉತ್ತಮವಾದ ವಾಟರ್ ಸ್ಟ್ರೆಸ್ಸನ್ನು ಕೊಟ್ಟಿದ್ದು, ಈಗೇನಾದರೂ ನೀವು ಇತರಲ್ಲಿ ಅಪ್ಲಿಕೇಶನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತಾವು ಇಥಫೋನ್ 39% ಏನು ಬರುತ್ತೆ ಅದನ್ನು ಸಿಂಪಡಣೆ ಮಾಡ್ಬೋದು. ಯಾವ ಸಂದರ್ಭದಲ್ಲಿ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅದನ್ನು ಕೂಡ ತುಂಬ ಪ್ರಮುಖವಾಗಿರುತ್ತೆ. ನಿಮ್ಮಲ್ಲಿ ಏನಾದರೂ ನಿಮ್ಮ ಗಿಡಗಳಲ್ಲಿ ಸರಿಸುಮಾರು ಒಂದು 70 ರಿಂದ 80% ಎಲೆಗಳು ಆಲ್ರೆಡಿ ಉದುರೋಗಿದೆ ಅಂತ ಹೇಳಿದ್ರೆ, ನೀವು 0.5 to 1% ಇಥಫೋನು ಅದ್ರ ಜೊತೆಯಲ್ಲಿ 5 ಗ್ರಾಮ್ DAPಯನ್ನು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಉಳಿದಂತಹ ಎಲೆಗಳು ಉದುರೋಗುತ್ತೆ. ಇಲ್ಲ ಸರ್, ನಮ್ಮಲ್ಲಿನ ಎಲೆಗಳು ಉದುರಿಲ್ಲ, ಒಂದು 30 ರಿಂದ 50% ತನಕ ಎಲೆಗಳು ಉದುರಿದೆ ಅಂತ ಹೇಳಿದ್ರೆ, ತಾವು 1.5% ಇಂದ 2% ತನಕ ತಾವು ಇಥಫೋನು ಅದ್ರ ಜೊತೆಯಲ್ಲಿ 5 ಗ್ರಾಮು DAPಯನ್ನು ತಾವು ಏನು ಮಾಡ್ಬೋದು, ಸಿಂಪಡಣೆಯನ್ನು ಮಾಡ್ಕೊಳ್ಳೋದ್ರಿಂದ ಉಳಿದಂತಹ ಎಲೆಗಳು ಉದುರುತ್ತಾ ಹೋಗ್ತವೆ. ಇಲ್ಲ ಸರ್, ಏನಾಗಿದೆ, ವಾಟರ್ ಸ್ಟ್ರೆಸ್ ಸರಿಯಾಗಿ ಬೀಳ್ತಾ ಇಲ್ಲ, ಮುಂಜಾನೆ ಏನಾಗ್ತಾ ಇದೆ, ಮಂಜು ಬೀಳ್ತಾ ಇದೆ, ಅಥವಾ ಯಾವುದೋ ಮಳೆಗಳು ಬಿದ್ದಿರುತ್ತೆ, ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಾರಿ ನೀವು ಈ ಥರ ಅಪ್ಲಿಕೇಶನ್ ಮಾಡಿದ ನಂತರ ತಮ್ಮಲ್ಲಿ ಏನಾದರೂ ಎಲೆಗಳು ಉದುರಿಲ್ಲ ಅಂತ ಹೇಳಿದ್ರೆ, ವಿತಿನ್ 1 ವೀಕಲ್ಲಿ ತಾವು 1.5 to 2% ಅಷ್ಟು ಇಥಫೋನು ಪ್ಲಸ್ 5 ಗ್ರಾಮ್ DAPಯನ್ನು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಆ ಒಂದು ಎಲೆಗಳು ಉಳಿದಂತಹ ಎಲೆಗಳೆಲ್ಲ ಉದುರೋಗುತ್ತೆ. ಅದು ನಿಮಗೆ ಮುಂದೆ ಹೋಗಿ ಉತ್ತಮವಾದಂತಹ ಚಿಗುರುಗಳು ಬರಲಿಕ್ಕೆ ಮತ್ತು ಹೂಗಳು ಬರಲಿಕ್ಕೆ ಸಹಾಯಕ ಆಗುತ್ತೆ. ಇಂಡೈರೆಕ್ಟ್ಲಿ ನಮಗೆ ಉತ್ತಮವಾದಂತಹ ಇಳುವರಿ ಬರಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಆದ್ದರಿಂದ ನಿಮಗೂ ಸಹ ಈ ರೀತಿ ದಾಳಿಂಬೆಯ ಹಾಗೆ ಬೇರೆ ಬೇರೆ ಬೆಳೆಯ ಉತ್ತಮವಾದಂತಹ ಗುಣಮಟ್ಟದ ಮಾಹಿತಿ ಬೇಕು ಅಂತ ಹೇಳಿದ್ರನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನಷ್ಟು ಉತ್ತಮವಾದಂತಹ ಗುಣಮಟ್ಟದ ಮಾಹಿತಿಯೊಂದಿಗೆ ಮುಂದೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.